ನಾನು ಶ್ರೀಕರ್ ಅವ್ರನ್ನ ಬೇಡ ಅನ್ಕೊಂಡು ಮತ್ತೊಬ್ರನ್ನ ಮದ್ವೆ ಆಗ್ಬೇಕು ಅನ್ಕೊಂಡಾಗ್ಲೆ ಮಾವ ನನ್ ಮೇಲೆ ಆಸೆ ಪಟ್ಟ. ಅದನ್ನ ನಾನು ತಪ್ಪು ಅಂತ ಭಾವಿಸ್ತಿಲ್ಲ. ನನ್ ಮೇಲಿರೋ ಪ್ರೀತಿಗೆ ನಿದರ್ಶನ ಅಂತ ಭಾವಿಸ್ತಿದ್ದೀನಿ. ಮಾವನ್ನ ಸಾಯಿಸ್ಬೇಡ. ನನಗೂ ನನ್ನ ಮಗುಗೂ ಅನ್ಯಾಯ ಆಗೋಗುತ್ತೆ. ಈಗಲೂ ನೀವು ಹಠದಿಂದ ನಿರ್ಧಾರನ ತಗೊಂಡ್ರೆ ನಿಮ್ಮ ಮಗಳು ಸಂತೋಷವಾಗಿರೋದಿಲ್ಲ. ಹೊರಗಡೆ ಸಂಬಂಧಕ್ಕೆ ಮದುವೆ ಮಾಡಿದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಅಲೇಖ್ಯ ಕ್ಯಾರೆಕ್ಟರ್ ಬಗ್ಗೆ ಅವರು ತಪ್ಪಾಗಿ ಮಾತಾಡೋ ಅವಕಾಶ ಇದೆ. ಭದ್ರ ಆದ್ರೇನೆ ನಿಮ್ಮ ಮಗಳನ್ನ ಪ್ರೀತಿಯಿಂದ ನೋಡ್ಕೊಳ್ತಾ ಜೀವನ ಪೂರ್ತಿ ಜೊತೆಯಾಗಿರ್ತಾನೆ. ನಿಮ್ಮ ಮಗಳಿಗೆ ಇದಕ್ಕಿಂತ ಒಳ್ಳೆ ಗಂಡನ್ನ ನೀವು ತರೋದಕ್ಕಾಗಲ್ಲ. ನಡೆದಿದ್ದೇನೋ ನಡೆದೋಯ್ತು ರುದ್ರಾಣಿ. ಇರೋ ಒಬ್ಳು ಮಗಳ ಸಂತೋಷ ನಿನಗೆ ಮುಖ್ಯ ಅನ್ಕೊಂಡ್ರೆ ಇಬ್ಬರಿಗೂ ಆಶೀರ್ವಾದ ಮಾಡು. ಇಂಥ ಸಮಯದಲ್ಲಿ ನೀವೇನಾದ್ರೂ ತಪ್ಪು ನಿರ್ಧಾರ ತಗೊಂಡ್ರೆ ನಿಮ್ಮ ಮಗಳ ಜೀವನ ಹಾಳಾಗ್ಬಿಡುತ್ತಮ್ಮ. ಚೆನ್ನಾಗಿ ಯೋಚನೆ ಮಾಡಿ. ಅವನಿ ಏನೇ ಮಾಡಿದ್ರೂ ಎಲ್ಲರೂ ಒಳ್ಳೇದ್ರ ಬಗ್ಗೆನೇ ಯೋಚನೆ ಮಾಡ್ತಾಳೆ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ನನ್ನ ಕೂಡ ನಿಮ್ಮ ಮಗಳು ಅನ್ಕೊಳ್ಳಿ. ಅಲೇಖ್ಯನ ನಾನು ಹೊರಗಿನ ಹುಡುಗಿ ಥರ ನೋಡಿಲ್ಲ, ಸ್ವಂತ ತಂಗಿಯಾಗಿ ನೋಡ್ಕೊಂಡಿದ್ದೀನಿ. ಅವಳ ಜೀವನ ಚೆನ್ನಾಗಿರತ್ತೆ. ನನ್ನ ಮಾತು ಮೇಲೆ ನಂಬಿಕೆ ಇಡಿ. ಅಕ್ಕ, ಅಲೇಖ್ಯನ ಬಂಗಾರದ ಹಾಗೆ ನೋಡ್ಕೋತೀನಕ್ಕ. ಇವಳು ಗರ್ಭಿಣಿ, ಕಾಲು ಕೆಳಗಡೆ ಹಿಡ್ದಿದ್ದ ಹಾಗೆ ಸೇವೆ ಮಾಡ್ತೀನಿ. ನನ್ನ ಮಗಳ ಸಂತೋಷಕ್ಕಿಂತ ನನಗ್ಯಾವುದೋ ಮುಖ್ಯ ಅಲ್ಲ. ನಿಮ್ಮಿಷ್ಟದ ಪ್ರಕಾರನೇ ಮಾಡಿ. ಹಾಗಾದ್ರೆ ಇನ್ಯಾಕ್ ತಡ? ಈಗ್ಲೇ ಇಲ್ಲೇನೆ ಎಲ್ರ ಮುಂದೆ ತಾಳಿ ಕಟ್ಟಿಸ್ಬಿಡಿ. ಹೌದು ರುದ್ರಾಣಿ ಅವರೇ, ಈ ವಿಷಯದ ಬಗ್ಗೆ ಮತ್ತೆ ಮತ್ತೆ ಪಂಚಾಯಿತಿ ನಡಿಬಾರ್ದು ಅನ್ನೋದಾದ್ರೆ ಈ ಕ್ಷಣನೇ ಮದ್ವೆ ಆಗೋದು ಒಳ್ಳೇದು. ಅದೇನೋ ಸ್ವಲ್ಪ ಬೇಗ ಮುಗಿಸಿ ಅಮ್ಮ. ಮೊದಲೇ ನನ್ನ ಪರಿಸ್ಥಿತಿ ಕತ್ತಿ ಮೇಲೆ ಕೂತಿರೋ ಹಾಗಿದೆ. ಹೊರಗಡೆ ಹೇಳ್ಕೊಳ್ಳೋದಿಕ್ಕಾಗ್ತಿಲ್ಲ. ಹಾರ್ಟ್ ಅಟ್ಯಾಕ್ ಬರೋ ಥರ ಇದೆ. ಅವನಿ, ಅವರಿಬ್ರಿಗೂ ಬೇಗ ಮದುವೆ ಮಾಡಿಸೋ. ನಿಮ್ಮ ಕೈಯಾರೇನೆ ಈ ತಾಳಿನ ನಿಮ್ಮ ತಮ್ಮಂಗೆ ಕೊಡಿ. ನನ್ನ ಕೈಯಾರೆ ಅಲ್ಲಮ್ಮ, ವೇದವತಿಯವರ ಕೈಯಿಂದ ಕೊಡಿಸು. ನಮ್ಮೂರಲ್ಲಿ ಸಾಮೂಹಿಕ ವಿವಾಹದ ದಿನ ನಿಮ್ಮತ್ತೆ ಕೈಯಲ್ಲಿ ತಾಳಿನ ಕೊಡಿಸ್ಬೇಕಾದ್ರೆ ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಆದರೆ ಇವತ್ತು ನನ್ನ ಮಗಳನ್ನ ತನ್ನ ಮನೇಲಿಟ್ಕೊಂಡು ನೋಡ್ಕೊಂಡಿದ್ದಾಳೆ. ಒಳ್ಳೆ ಮನ್ಸಿರೋ ವ್ಯಕ್ತಿ ಕೈಯಿಂದ ತಾಳಿ ಕೊಡಿಸಿದ್ರೆ ನನ್ನ ಮಗಳ ಸಂಸಾರ 100 ಕಾಲ ಸುಖವಾಗಿರುತ್ತೆ. ಅತ್ತೆ, ಯಾರು ಊಹಿಸೋಕ್ಕಾಗದೇ ಇರೋ ಕ್ಲೈಮ್ಯಾಕ್ಸ್ ಕೊಟ್ಟೆ ಅವನಿ. ಮದುವೆ ಮಂತ್ರನ ಕೂಡ ನೀನೇ ಹೇಳು.
ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೆ ಬಧ್ನಾಮಿ ಶುಭಕೆ ತ್ವಂ ಜೀವ ಶರದಾಂ ಶತಂ. ನೂರ್ ಕಾಲ ಇಬ್ರು ಸುಖವಾಗಿರಿ. ಮಕ್ಕಳನ್ನ ಹೆತ್ತು ಚೆನ್ನಾಗಿರಪ್ಪ. ಎಲ್ಲಿ ಹೋಗುತ್ತೋ ಗೊತ್ತಿಲ್ಲದೆ ಇರೋ ನನ್ನ ಜೀವನನ ಸರಿದಾರಿಗೆ ತಂದೆ. ತುಂಬಾ ಥ್ಯಾಂಕ್ಸ್ ಅಕ್ಕ. ಇದೆಲ್ಲ ನನ್ ದೊಡ್ಡತನ ಅಲ್ಲ, ಅಲ್ಲಿ ನೋಡಿ. ಆ ಅಮ್ನೋರ್ ದೊಡ್ಡತನ. ಆ ಅಮ್ನೋರು ನಮ್ಮನೆಯಿಂದ ನಿಮ್ಮನೆಗೆ ಬಂದು ಇಡೀ ಕಥೆನ ನಡೆಸಿದ್ಲು. ಹೀಗೆ ಸುಖಾಂತ್ಯ ಮಾಡಿದ್ಲು. ಎಲ್ರೂ ಅಮ್ನೋರ್ಗೆ ನಮಸ್ಕಾರ ಮಾಡೋಣ. ಒಟ್ನಲ್ಲಿ ಮದುವೆಗೆ ಮುಂಚೆನೆ ತಾಯಿ ಅನ್ನೋ ಸಿನಿಮಾಗೆ ಎಂಡ್ ಕಾರ್ಡ್ ಬಿತ್ತು. ಅಲೇಖ್ಯ ಕತೆ ಸುಖಾಂತ್ಯ ಆಯ್ತು. ಅಲೈಕ್ಯ ಪ್ರೆಗ್ನೆಂಟು ಅಂತ ಗೊತ್ತಾಗಿದ್ದ ಕ್ಷಣದಿಂದ ನೀವು 3 ಜನ ಯಾಕೋ ಟೆನ್ಷನ್ ಆಗಿದ್ರಿ? ನೀವು ಮೂವರಲ್ಲೇ ಯಾರೋ ಒಬ್ರು ಆಗಿರ್ತೀರಾ ಅಂತ ಅನುಮಾನ ಪಟ್ಟಿದ್ದೆ. ನನಗಂತೂ ನಮ್ ಕೃಷ್ಣನ್ ಮೇಲೆ ತುಂಬಾ ಅನುಮಾನ ಬಂದಿತ್ತು. ಬಾವಾ, ನೀನು ಯಾವಾಗ್ಲೂ ನನ್ನ ಮೇಲೆ ಕಣ್ಣು. ಮೊದಲು ತಿನ್ನು. ನೀವ್ಯಾಕೆ ಭಯ ಪಟ್ಟಿದ್ರಿ ಅಂತ ಹೇಳಿ? ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು. ಆದರೆ ಅವತ್ತು ನಮ್ಮ ಗೆಸ್ಟ್ ಹೌಸಲ್ಲಿ ಸ್ಲೀಪಿಂಗ್ ಪಿಲ್ಸ್ ತಗೊಂಡಿದ್ದೆ ಅಲ್ವಾ, ಆ ಮತ್ತಲ್ಲಿ ಏನಾದರೂ ತಪ್ಪು ಮಾಡಿದ್ನಾ ಅಂತ ಅನುಮಾನ ಇತ್ತು. ಮತ್ತೆ ನಿನ್ ಪರಿಸ್ಥಿತಿ ಏನು? ಅದು ಅಲೇಖ್ಯ ಹೆಸರಲ್ಲಿ 200 ಕೋಟಿ ಪ್ರಾಪರ್ಟಿ ಇದೆಯಲ್ವಾ, ಅದನ್ನ ಯಾಕೆ ಹೊರಗೆ ಹೋಗಕ್ಕೆ ಬಿಡೋದು ಅಂತ ಅವಳ ಜೊತೆ ಸ್ವಲ್ಪನೇ ಸಲಿಗೆಯಿಂದ ಇದ್ದೆ ಅಷ್ಟೇ. ಅಷ್ಟಕ್ಕೆ ನಿಮಗೆಲ್ಲ ಅನುಮಾನ ಬಂದ್ಬಿಡ್ತು. ದೊಡ್ಡ ಮಾಮ ಇದ. ಮತ್ತೆ ನಿನ್ ಪರಿಸ್ಥಿತಿ ಏನು? ಏನಿದೆ, ಅಲೇಖಿನ ಶೇರ್ ಮಾರ್ಕೆಟ್ ಕರ್ಕೊಂಡು ಬರೋಣ ಅನ್ಕೊಂಡೆ. ಅದು ನಿಮ್ಮೆಲ್ರಿಗೂ ನಾನೇನೋ ಲೈನ್ ಹೊಡಿತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ನಾವು ಕಷ್ಟಪಟ್ಟು ಸಂಪಾದನೆ ಮಾಡ್ಬೇಕಪ್ಪ, ಬೇರೆಯವ್ರ ಸೊತ್ತಿಗೆ ಆಸೆ ಪಡಬಾರ್ದು. ಅದಕ್ಕಿಂತ ನೀಚವಾದ ಕೆಲಸ ಬೇರೆ ಇಲ್ಲ. ಈ ಸಲ ನಡೆದಿದ್ದೇನೋ ನಡೆದು ಹೋಯ್ತು. ಇನ್ನೊಂದ್ಸಲ ಇಂಥ ಕೆಲಸ ಮಾಡಬೇಡಿ. ಎಲ್ರೂ ಎಷ್ಟು ಕಷ್ಟಪಟ್ವಿ ಅಂತ ನೋಡಿದ್ರಲ್ಲ. ಮತ್ತೊಬ್ಳು ಅಲೇಖ್ಯ ನಮ್ಮ ಮನೆಗೆ ಬರ್ತಾಳ ಏನು? ಹಾಸ್ಯ ಅತ್ತೆಯವ್ರೆ. ನನಗೊಂದು ಡೌಟು. ಅಲೇಖ್ಯ ಭಾವನಿಗೆ ತಂಗಿ ಸ್ಥಾನದವಳು ಆಗೋದ್ಲು, ಅದಕ್ಕೆ. ಇಲ್ಲ ಅಂದಿದ್ರೆ ಭಾವ ಕೂಡ ಅವಳು ಹಿಂದೆನೆ ತಿರುಗ್ತಾ ಇದ್ದ. ಅಂತ ವಿಷಯಗಳಲ್ಲಿ ನಾನು ಬೆಂಕಿಗೆ ಗೆದ್ಲು ಹಿಡಿಯೋದಿಲ್ಲ. ನನ್ ಗಂಡ ಮಾತ್ರ ಗ್ರೇಟ್. ಯಾಕೋ? ಅವರು ಇಂಡಿವಿಜುವಲ್ ಆಗಿ ಕಂಪ್ನಿ ಇಡೋದಕ್ಕೆ ನಿಯರ್ಲಿ 100 ಕೋಟಿವರೆಗೂ ಅಗತ್ಯ ಇತ್ತು. ಆದ್ರೂ ಸರಿ, ಅಲೇಖ್ಯನ ಕೇಳಲಿಲ್ಲ. ನಂಗೆ ಬೇಕು ಅಲೇಖ್ಯ, ಹೆಲ್ಪ್ ಮಾಡ್ತೀಯಾ ಅಂತ ಭಾವ ಕೇಳಿದ್ರೆ ಅಲೇಖ್ಯ ಇಲ್ಲ ಅಂತಿರ್ಲಿಲ್ಲ. ಆದ್ರೂ ಕೇಳಲಿಲ್ಲ. ಅದಕ್ಕೆ ನನ್ನ ಭಾವ ಗ್ರೇಟ್. ನೀವು ನಮ್ಮನ್ನು ಹೊಗಳಿ. ನೀವೇನು ಉದ್ಧಾರ ಮಾಡಿದ್ದೀರಾ ಅಂತ ಹೋಗೋದಕ್ಕೆ? ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಒಪ್ಕೊಳ್ಳೋದಕ್ಕೆ ಹೋಗ್ಬೇಕು. ಅದಲ್ವೇ? ಇನ್ನೇನು ಮಾತಾಡ್ಬೇಡ. ನೀನೇನು ನನ್ನ ಕಡೆಗೆ ಹಾಗೆ ನೋಡ್ತಿದ್ಯಾ? ನೀನ್ ಹಾಕಿರೋ ವೇಷಕ್ಕೆ, ಮಾಡಿರೋ ನಾಟಕಕ್ಕೆ ಹೊಗಳೋ ಅವಶ್ಯಕತೆ ಇಲ್ಲ. ಅಷ್ಟೇ ಅಂತೀಯಾ? ಇನ್ನೊಂದು ಸಲ ದುಡ್ಡಿನ ವ್ಯಾಮೋಹಕ್ಕೆ ಬೀಳ್ಬೇಡಿ. ಅದಕ್ಕೆ ಕಂಡ್ರು ಹೇಳೋದು, ದುಡ್ಡು ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದ್ದು ಅಂತ.
ಆಗಿದ್ದೇನೋ ಆಗೋಯ್ತು, ಇನ್ನು ಊಟ ಮಾಡಿ. ಅಂದ್ಹಾಗೆ ನಾನೊಂದು ವಿಷಯ ಕೇಳೋದು ಮರ್ತೋದೆ. ಏನತ್ತೆ? ಅಲೇಖ್ಯ ಗರ್ಭಿಣಿ ಆಗೋದಕ್ಕೆ ಕಾರಣ ರುದ್ರಾಣಿ ತಮ್ಮ ಭದ್ರಾನೇ ಅಂತ ನಿನಗೆ ನೆನ್ನೆನೆ ಗೊತ್ತಾಗಿದ್ರು ಕೂಡ ಆ ವಿಷಯ ನಮ್ಮ ಹತ್ರ ಹೇಳ್ದೇನೆ ಎಲ್ಲರಿಗೂ ಯಾಕೆ ಟೆನ್ಷನ್ ಕೊಟ್ಟೆ? ತಾಳಿನ ಯಾಕೆ ರೆಡಿ ಮಾಡಿದೆ? ಒಳ್ಳೆ ಪಾಯಿಂಟ್ ಕೇಳಿದ್ರಿ ಅತ್ತೆಯವ್ರೆ. ಈ ಮಾತು ನನ್ನ ಬಾಯಲ್ಲಿ ಓಡಾಡ್ತಿತ್ತು, ಇವಾಗ ನಿಮ್ಮ ಬಾಯಿಂದ ಬಂತು. ಹೇಳಮ್ಮ. ತಪ್ಪು ಮಾಡದೇ ಇರೋರಾಗಿದ್ರೆ ಭಯ ಪಡಲ್ಲ ಅಲ್ವಾ? ಆದರೂ ಯಾಕೆ ಭಯ ಪಡ್ತಿದ್ದಾರೆ? ನಂಗೆ ಗೊತ್ತಿಲ್ಲದೆ ಇರೋ ರಹಸ್ಯಗಳು ಇನ್ನೂ ಏನಾದರೂ ಇದೆಯಾ ಅಂತ ಅನುಮಾನ ಉಳ್ಕೊಂಡಿತ್ತು. ಅದಕ್ಕೆ ಹಾಗೆ ಮಾಡಬೇಕಾಗಿ ಬಂತು. ಯಾರಿಗೂ ಹೇಳ್ದೇನೆ ಇರಬೇಕಾಗಿ ಬಂತು. ಅದನ್ನ ಬಿಟ್ಟು ಇನ್ನೇನೂ ಇಲ್ಲ. ಯಾವುದೇನಾದ್ರೂ ಪರವಾಗಿಲ್ಲ, ಮನೆ ಮೇಲೆ ದೊಡ್ಡ ಆರೋಪ ಬರ್ದಿರೋ ಹಾಗೆ ಕಾಪಾಡ್ದೆ. ಇನ್ನಾದರೂ ಎಲ್ಲರೂ ಊಟ ಮಾಡಿ. ನೀನು ಕೂತ್ಕೊಳ್ಳಮ್ಮ. ನಾನು ಆಮೇಲೆ ತಿಂತೀನಿ ಅತ್ತೆ, ನೀವು ತಿನ್ನಿ. ಅತ್ತೆ, ಒಂದು ವಿಷಯ. ಏನಮ್ಮ? ಮನೇಲಿದ್ದ ದೊಡ್ಡ ಸಮಸ್ಯೆ ಪರಿಹಾರ ಆಯ್ತು ಅಲ್ವಾ? ಇನ್ನು ನೀವು ನನಗೆ ಸೇರ್ಬೇಕಾಗಿರೋ ಮೂಗುತಿ ಬಗ್ಗೆ ಯೋಚನೆ ಮಾಡ್ಬೋದಲ್ವಾ? ಪಾಪ, ನಿಹಾರಿಕಾ ಮೂಗುತಿ ಟೈಟಲ್ ರೋಲ್ ಬಗ್ಗೆ ಮೊದಲಿಂದ ತಾಪತ್ರಯ ಪಡ್ತಾ ಇದ್ದಾಳೆ. ಮೂಗುತಿ ವಿಷಯದಲ್ಲಿ ನಾನು ಎಂಥ ನಿರ್ಧಾರ ತಗೊಂಡಿದ್ದೀನಿ ಅಂತ ಮರ್ತೋದ್ರ? ಒಂದು ಸಲ ನೆನಪು ಮಾಡ್ಕೊಳ್ಳಿ. ಮೂಗುತಿನ ನಾನು ಯಾರಿಗೆ ಕೊಡ್ತೀನಿ ಅಂತ ಹೇಳ್ತೀನಿ ಕೇಳಿ. ಯಾರು ಮೊದಲು ಒಂದು ಮಗುಗೆ ಅಪ್ಪ ಅಮ್ಮ ಆಗ್ತಾರೋ ಆ ಜೋಡಿಗೆ ಕೊಡೋದು. ಯಾರು ಮೊದಲು ನಮ್ಮ ವಂಶಕ್ಕೆ ವಾರಸ್ದಾರಳನ್ನೋ ಕೊಡ್ತಾರೋ ಅವ್ರಿಗೆ ಕೊಡ್ತೀನಿ. ನಮಗೆ ವಾರಸ್ದಾರರು ಬೇಕು. ಮೊದಲು ನಿಮ್ಮಲ್ಲಿ ಯಾರು ಕೊಡ್ತಾರೋ ಮೂಗುತಿ ಅವರಿಗೆ ಸ್ವಂತ. ಇಲ್ಲಿವರೆಗೂ ಸೊಸೆಯಂದಿರ ಯಜಮಾನಿಕೆ ಸ್ಪರ್ಧೆ ನಡೀತು. ಇನ್ನು ಮುಂದೆ ವಾರಸ್ದಾರರ ಸ್ಪರ್ಧೆ ಹೇಗಿರುತ್ತೋ. ಪ್ರಸಾದ್ ಮತ್ತೆ ವೇದವತಿಯವರ ತುಂಬು ಕುಟುಂಬದಲ್ಲಿ ಧೂಳು 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 ಧೂಳೆಬ್ಬಿಸೋ ಮತ್ತೊಂದು ಹೊಸ ಕತೆ ಶುರುವಾಗ್ತಿದೆ. ಯಜಮಾನ್ರೆ ಹಾಗೆ ನೋಡ್ತಿದ್ದೀರಾ? ಶ್ರೀಮತಿಯವರು ಶೋಭನಕ್ಕೆ ರೆಡಿಯಾಗಿ ಬಂದಿರೋ ಹಾಗೆ ರೆಡಿಯಾಗಿ ಬಂದಿದ್ದಾರೆ ಅಲ್ವಾ, ಅದಕ್ಕೆ ನೋಡ್ತಿದ್ದೀನಿ. ಕಣ್ಣು ಮುಚ್ಚಿದೇನೆ ಹೀಗೆ ನೋಡ್ತಾ ಇರಬೇಕು ಅನ್ನಿಸ್ತಿದೆ. ಇಷ್ಟು ಸ್ಪೆಷಲ್ ಆಗಿ ಯಾಕೆ ರೆಡಿ ಆಗಿದ್ದೀರಾ ಶ್ರೀಮತಿಯವರೇ? ನಾನು ಕೇಳಲಿಲ್ಲ ಅಲ್ವಾ? ಎಲ್ಲಾನು ಗಂಡ ಕೇಳಿದ್ರೆ ಮಾಡ್ಬೇಕಾ, ಇಲ್ಲ ಅಂದ್ರೆ ಮಾಡ್ಬಾರ್ದಾ? ಅಬ್ಬಾ, ಎಂಥ ಮಾತು! ಕೇಳ್ದೇನೆ ಹೀಗೆ ಬಂದಿದ್ದು ನನ್ನ ಪಾಲಿನ ಅದೃಷ್ಟ. ಹೀಗೆ ಬಂದು ನಮ್ಮಿಬ್ರು ಶೋಭನ ದಿನಾನ ನೆನಪು ಮಾಡಿದೆ. ಥ್ಯಾಂಕ್ಸ್. ಹಾಲು ಕುಡಿ. ಸಾಕು ನೋಡಿದ್ದು, ಹಾಗೆ ನೋಡ್ಬೇಡ ಬಾವ. ನೀನು ಕುಡಿ.
ಅದನ್ನ ಇಲ್ಲಿ ಕೊಡು. ಅಷ್ಟಕ್ಕೂ ಈ ಸ್ಪೆಷಲ್ ಕಾರ್ಯಕ್ರಮ ಯಾಕೋ? ಅತ್ತೆ ಹೇಳಿದ ಮಾತನ್ನ ಮರ್ತೋಗಿದ್ದೀರಾ? ನಮ್ಮಮ್ಮ ನಿನ್ನ ಹತ್ರ ಹಾಲು ತಗೊಂಡು ರೂಮ್ ಒಳಗೆ ಹೋಗು ಅಂತ ಹೇಳಿಲ್ವೇ? ನಾನು ಹೇಳಿದ್ದಲ್ಲ. ಮೂಗುತ್ತಿ ಬೇಕು ಅಂದ್ರೆ ಅವ್ರು ಏನ್ ಬೇಕು ಅಂತ ಕೇಳಿದ್ರು. ವಾರಸ್ದಾರನ ಕೈಯಲ್ಲಿಡಿ ಅಂತ ಹೇಳಿದ್ರು. ಪರವಾಗಿಲ್ಲ, ಬೇಗನೆ ಲೈಟ್ ಹೊಳಿತು. ನನ್ ಗಂಡ ತುಂಬಾ ಬುದ್ಧಿವಂತ, ಸರಿಯಾಗಿ ಕಂಡುಹಿಡ್ದ. ತಮ್ಗೆ ಮೂಗುತ್ತಿ ಮೇಲೆ ತುಂಬಾ ಆಸೆ ಇದೆ. ನನಗಿಲ್ಲ, ಆದ್ರೆ ಆ ನಿಹಾರಿಕಾಗೆ ಸಿಗ್ದಾಗ ಮಾಡ್ಬೇಕಲ್ವಾ? ಅಮ್ಮನವ್ರಿಗೆ ಸಂಬಂಧಿಸಿದ್ದ ಅಲ್ದೇ ಹೋಗಿದ್ದಿದ್ರೆ ಬಿಟ್ಬಿಡ್ತಾ ಇದ್ದೆ. ನಮ್ಮ ಆಚಾರದಲ್ಲಿ ಪ್ರಧಾನವಾಗಿರೋದಾಗಿರೋದಕ್ಕೆ ದುಷ್ಟಳ ಕೈಗೆ ಹೋಗ್ಬಾರ್ದು ಅಂತ ನನ್ನ ಹೋರಾಟ ಎಲ್ಲ. ಯು ಆರ್ ರೈಟ್. ಮೂಗುತ್ತಿ ಅವಳಿಗೆ ಸ್ವಂತ ಆಗದೆ ಇರೋ ಹಾಗೆ ಮಾಡೋದಷ್ಟೇ ಅಲ್ಲ, ನಿಹಾರಿಕಾದು ಸುಳ್ಳು ಜಾತಕ ಅಂತ ಪ್ರೂವ್ ಮಾಡಬೇಕು. ಅಲೇಖ್ಯ ಸಮಸ್ಯೆ ಹೇಗೂ ಮುಗಿತಲ್ವಾ, ಅತ್ತೆ ಮಾವಂಗೆ ನಿಹಾರಿಕಾದು ಸುಳ್ಳು ಜಾತಕ ಅಂತ ತಿಳಿಸ್ಬೇಕು. ನನ್ನ ಮುಂದಿನ ಕರ್ತವ್ಯ ಅದೇ. ಅತ್ತೆ ಪ್ರಾಣಕ್ಕೆ ಯಾವುದೇ ಅಪಾಯನೂ ಆಗದ ಹಾಗೆ ಆ ಕೆಲಸ ಮಾಡಬೇಕು. ನೀನ್ ಅನ್ಕೊಂಡ್ರೆ ಏನಾದ್ರೂ ಸಾಧಿಸ್ತೀಯ ಅವನಿ. ಸೊ ಇವಾಗ ನಾವು ಮಕ್ಕಳಿಗೋಸ್ಕರ ಕಷ್ಟಪಡ್ಬೇಕು ಅಷ್ಟೇ ಅಲ್ವಾ? ಛೀ, ಹೋಗು ಬಾವಾ. ಹೋದ್ರೆ ನಮಗೆ ಮಕ್ಳು ಹೇಗಾಗತ್ತೆ? ಸುಜಾತ, ಆಯ್ತಾ? ಆಗೋಯ್ತು ರೀ. ಶ್ರೀಕರು ಅವನಿ ಬರೋ ಟೈಮ್ ಆಯ್ತು, ಬೇಗ ಬಾ. ಒಂದ್ ನಿಮಿಷ. ಅಲ್ನೋಡು ಬಂದ್ಬಿಟ್ರು, ಬೇಗ ಬಾ. ಅವನಿ, ವಿಷಯ ಏನು ಹೇಳ್ದೇನೆ ನಿಮ್ಮ ಅಕ್ಕ ನಿನಗೆ ಫೋನ್ ಮಾಡಿ ಯಾಕೆ ಬೇಗ ಬರೋದಕ್ಕೆ ಹೇಳಿದ್ರು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಬಾವಾ. ಆದ್ರೂ ಮನೆವರೆಗೂ ಬಂದಿದೀವಲ್ಲ, ಒಳಗಡೆ ಹೋದ್ರೆ ಗೊತ್ತಾಗತ್ತೆ. ಬಾ. ಸುಜಾತ, ಬರ್ತಿದ್ದೀನಿ. ನಡೀರಿ. ಏನಕ್ಕ ಅರ್ಜೆಂಟಾಗಿ ಬಾ ಅಂತ ಫೋನ್ ಮಾಡಿದ್ದೆ? ಅದಕ್ಕೆ ಏನು ಈ ಏರ್ಪಾಟೆಲ್ಲ? ನಿಮ್ಮನ್ನ ಕರಿ ಅಂತ ನಾನೇ ನಿಮ್ಮ ಅಕ್ಕನ ಹತ್ರ ಫೋನ್ ಮಾಡಿಸ್ದೆ. ಏನಾದರೂ ವಿಶೇಷನ ಅಣ್ಣ? ಹೌದು ಶ್ರೀಕರ್, ನಮ್ ಜೀವನಕ್ಕೆ ದೊಡ್ಡದು. ನಿಮ್ಮಂತ ದೊಡ್ಡೋರ ದೃಷ್ಟಿಯಲ್ಲಿ ತುಂಬಾ ಚಿಕ್ಕದೆ. ಅದೇನು ಅಂತ ಹೇಳಿ. ಅದಕ್ಕೆ ಆ ಕಡೆ ನೋಡಿ. ಏನದು? ಬನ್ನಿ, ನಡೀರಿ. ಏನಿದು ಬಾವಾ? ಒಬ್ಳು ದೇವತೆ ದಯೆಯಿಂದ ಈ ನರಸಿಂಹ ಆಟೋ ಡ್ರೈವರ್ ಸ್ಥಾನದಿಂದ ಕ್ಯಾಬ್ ತಗೊಳ್ಳೋ ಸ್ಥಾನಕ್ಕೆ ಬಂದಿದ್ದಾನೆ. ಆ ದೇವತೆ ಹೆಸರು ಅವನಿ. ಒಬ್ಬ ಮಹಾನುಭಾವನ ದಯೆಯಿಂದ ಇಷ್ಟು ದಿನಕ್ಕೆ ನಾನೊಂದು ಕ್ಯಾಬ್ ತಗೊಳ್ಳೋದಕ್ಕಾಯ್ತು. ಆ ಮಹಾನುಭಾವನ ಹೆಸರು ಶ್ರೀಕರ್. ಅದಕ್ಕೆ ನಿಮ್ಮಿಬ್ಬರ ಹತ್ರ ಪೂಜೆ ಮಾಡಿಸಿ ಗಾಡಿನ ಹೊರಗಡೆ ತೆಗೆಯೋಣ ಅಂತ ನಿಮ್ಮನ್ನು ಕರೆಸ್ದೆ. ನಮ್ಮ ದೃಷ್ಟಿನಲ್ಲಿ ಇದು ಚಿಕ್ಕ ವಿಷಯ ಹೇಗಾಗತ್ತಣ್ಣ? ಎಲ್ಲರ ಜೀವನನೂ ಇಂಥ ಸ್ಟೇಜಿಂದಾನೇ ಶುರುವಾಗತ್ತೆ. ಆಲ್ ದಿ ವೆರಿ ಬೆಸ್ಟ್ ಅಣ್ಣ. ಥ್ಯಾಂಕ್ ಯು ಶ್ರೀಕರ್. ಇದರಲ್ಲಿ ನನ್ನ ದಯೆ ಅವ್ರ ದಯೆ ಏನಿದೆ ಅಕ್ಕ? ಎಲ್ಲ ಭಗವಂತನ ಆಶೀರ್ವಾದ. ಏನು ನಮಗ್ ತೋಚಿದ ಸಹಾಯ ಮಾಡಿದ್ವಿ. ನೀವ್ ಹೀಗೆ ಹೆಜ್ಜೆ ಹೆಜ್ಜೆಗೂ ಬೆಳಿಬೇಕು ಅಂತ ಮನಸ್ಫೂರ್ತಿಯಿಂದ ಕೇಳ್ಕೊತೀನಿ. ಸರಿ ಅವನಿ, ಬೇಗ ಪೂಜೆ ಮಾಡು.